ಇಂದು ನಾವು ಒಂದು ವಿಶೇಷ ತರಗತಿಯನ್ನು ತಗೊಂಡಿದ್ದೀನಿ. ಏನಂತಂದರೆ 10ನೇ ತರಗತಿಯ ನಂತರ ಈಗಾಗಲೇ ಕಳೆದ 2 ತರಗತಿಗಳಲ್ಲಿ ನಾವು ಒಂದೆರಡು ಸ್ಟೆಮ್ ಕ್ಲಬ್ ಆ್ಯಕ್ಟಿವಿಟೀಸ್ನ ಮಾಡ್ತೀವಿ. ಒಂದು ಕಿಚನ್ ಲ್ಯಾಬ್ ಆ್ಯಕ್ಟಿವಿಟಿ ಅಂತ ಮಾಡಿದ್ವಿ, ಇನ್ನೊಂದು ಲ್ಯಾಬೊರೇಟರಿನಲ್ಲಿ ಆರ್ಕಿಮಿಡೀಸ್ ಪ್ರಿನ್ಸಿಪಲ್ನ ಆ್ಯಕ್ಟಿವಿಟಿಯನ್ನು ಮಾಡಿದ್ದೀವಿ. ಸೊ ಅದರ ಮುಂದುವರೆದ ಭಾಗವಾಗಿ ಕೆರಿಯರ್ಸ್ ಆಫ್ಟರ್ 10th ಅನ್ನೋ ಒಂದು ಯೂನಿಟನ್ನು ತಗೊಂಡ್ರೆ, ಈಗ ನಿಮಗೆಲ್ಲ ಗೊತ್ತಿರೋ ಹಾಗೆ ನೀವಿನ್ನೂ 9ನೇ ತರಗತಿಯಲ್ಲಿ ಅಧ್ಯಯನ ಮಾಡ್ತಿದ್ದೀರಾ. ಇದಾದ ನಂತರ 10ನೇ ಕ್ಲಾಸಿಗೆ ಹೋಗ್ತೀರಾ. 10ನೇ ತರಗತಿ ಪೂರ್ಣಗೊಳಿಸಿದ ನಂತರ ನಿಮಗೆ ಯಾವ್ಯಾವ ಒಂದು ಅವಕಾಶಗಳು ಇರ್ತವೆ, ಯಾವ್ಯಾವ ಕೋರ್ಸ್ಗಳನ್ನು ನೀವು ಮಾಡ್ಕೋಬೋದು, ಆ ಕೋರ್ಸ್ಗಳನ್ನು ಮಾಡಿದ್ರೆ ನಿಮಗೆ ಭವಿಷ್ಯದಲ್ಲಿ ಯಾವೆಲ್ಲ ಹುದ್ದೆಗಳು ದೊರೆಯಬಹುದು ಅನ್ನೋದ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ನ ನಾವು ಶಾರ್ಟಲ್ಲಿ ನಾವು ನೋಡ್ತಾ ಹೋಗ್ಬೋದು. ಕೆರಿಯರ್ ಆಫ್ಟರ್ 10 ಅಂದರೆ 10ನೇ ತರಗತಿಯ ನಂತರ ನಿಮ್ಮ ಒಂದು ಕೆರಿಯರು ಯಾವ ರೀತಿ ರೂಪುಗೊಳ್ಳುತ್ತೆ ಅನ್ನೋದನ್ನು ನಾವು ನೋಡೋಣ. ನೋಡಿ, ಸಾಮಾನ್ಯವಾಗಿ 10ನೇ ಕ್ಲಾಸ್ ಮುಗಿತಿತ್ತು ಅಂತಿದ್ದ ಹಾಗೆ ನಿಮಗೆ ಆಗಲಿ ಅಥವಾ ನಿಮ್ಮ ಪೇರೆಂಟ್ಸ್ಗೆ ಆಗಲಿ ಒಂದು ವಿಧವಾದಂಥ ಚಡಪಡಿಕೆ ಉಂಟಾಗುತ್ತೆ, ಹೌದಲ್ಲ? ಅಂದರೆ ನಾನು ಯಾವ ಕೋರ್ಸನ್ನ ಆಯ್ಕೆ ಮಾಡ್ಕೋಬೇಕು, ಯಾವ ಕೋರ್ಸನ್ನ ಆಯ್ಕೆ ಮಾಡ್ಕೊಳ್ಬಾರ್ದು, ಅಕಸ್ಮಾತ್ ಆ ಕೋರ್ಸನ್ನ ಆಯ್ಕೆ ಮಾಡಿಕೊಂಡ್ರೆ ನನಗೆ ಓದೋದಕ್ಕೆ ಇಷ್ಟ ಆಗುತ್ತಾ, ನಾನು ಆ ಕೋರ್ಸ್ನ ಪೂರ್ತಿ ಮಾಡ್ತೀನಾ, ಅಥವಾ ಕಷ್ಟಪಟ್ಟು ಆ ಕೋರ್ಸ್ನ ಪೂರ್ತಿ ಮಾಡಿಕೊಂಡ್ರೂ ಕೂಡ ಆ ಭವಿಷ್ಯದಲ್ಲಿ ನನಗೆ ಉದ್ಯೋಗ ಸಿಗಬಹುದಾ? ಹೀಗೆ ಹಲವಾರು ಗೊಂದಲಗಳು ಸಾಮಾನ್ಯವಾಗಿ ನಿಮ್ಮಲ್ಲಿ ಕಾಣುತ್ತೆ, ಹೌದು ತಾನೆ? ಈಗ ಸರ್ವೇ ಸಾಮಾನ್ಯವಾಗಿ SSLC ಪಾಸ್ ಆಗ್ತಿದ್ದ ಹಾಗೆ ಯಾವ ಒಂದು ಕೋರ್ಸ್ಗೆ ನೀವು ಸೇರೋದಕ್ಕೆ ಇಷ್ಟಪಡ್ತೀರಾ? ಹೇಳಿ ನೋಡೋಣ. ಯಾವ ಒಂದು ಕೋರ್ಸ್ನ ನೀವು ಪ್ರಿಫರ್ ಮಾಡ್ತೀರಾ? ಸೈನ್ಸ್ನ ಇಷ್ಟಪಡ್ತೀರಾ ಕೆಲವು. ಅದನ್ನೇ ಬಿಟ್ಟರೆ ಅದನ್ನೇ ಬಿಟ್ಟರೆ ಆರ್ಟ್ಸ್, ಹೌದಾನೆ? SSLC ಮುಗಿತಿದ್ದಂಗೆ ಸೈನ್ಸ್, ಆರ್ಟ್ಸ್, ಕಾಮರ್ಸ್ ಈ 3 ಮೇಜರ್ ಇವುಗಳಿಗೆ ನೀವು ಹೆಚ್ಚು ಫೋಕಸನ್ನು ಮಾಡ್ತೀರಾ. ನೋಡಿ, ಇಲ್ಲಿ ನೀವು ಸೈನ್ಸ್ ಅಂತ ತಗೊಂಡ್ರೆ PCMB ಇರುತ್ತೆ, PCMC ಇರುತ್ತೆ. ಅದು ಮಾಮೂಲಿ ಆ್ಯಸ್ ಯೂಶುವಲ್ಲು ನೀವು 2 ವರ್ಷ ಅಧ್ಯಯನ ಮಾಡ್ತೀವಿ. ಅದನ್ನು ಹೊರತುಪಡಿಸಿ ನೀವೇನಾದರೂ ಕೂಡ ಟೆಕ್ನಿಕಲ್ ಕೋರ್ಸ್ನ ಆಯ್ಕೆ ಮಾಡಿಕೊಂಡ್ರೆ, ಫಾರ್ ಎಕ್ಸಾಂಪಲ್ ಪಾಲಿಟೆಕ್ನಿಕ್ ಅಂತ ಹೇಳ್ತೀವಿ, ಪಾಲಿಟೆಕ್ನಿಕ್ ಕೋರ್ಸನ್ನು ಆಯ್ಕೆ ಮಾಡಿಕೊಂಡ್ರೆ ಇಲ್ಲಿ ಟೆಕ್ನಿಕಲ್ ಕೂಡ ಅವಕಾಶ ಇರುತ್ತೆ, ನಾನ್ ಟೆಕ್ನಿಕಲ್ ಕೋರ್ಸ್ ಕೂಡ ನೀವು ಅಧ್ಯಯನ ಮಾಡೋದಕ್ಕೆ ಅವಕಾಶ ಇರುತ್ತೆ. ನೋಡಿ, ಇಲ್ಲಿ ನೀವು ಒಂದು ವೇಳೆ ಏನಾದರೂ ಪಾಲಿಟೆಕ್ನಿಕ್ ಮೀನ್ಸ್ ಡಿಪ್ಲೊಮೊ ಕೋರ್ಸನ್ನು ಏನಾದರೂ ಕೂಡ ನೀವು ಆಯ್ಕೆ ಮಾಡಿಕೊಂಡ್ರೆ, ಯಾವ ಥರ ಸೈನ್ಸಲ್ಲಿ ನಾವು PCMB, PCMC ಅಂತ ಸಪ್ರೇಟ್ ಸಬ್ಜೆಕ್ಟ್ಗಳು ಇರ್ತಾವಲ್ಲ, ಅದೇ ಮಾದರಿನಲ್ಲಿ ಇಲ್ಲಿ ನೋಡಿ ನೀವು ಡಿಪ್ಲೊಮೊದಲ್ಲಿ ತಗೊಂಡ್ರೆ ಸಿವಿಲ್ ಬ್ರಾಂಚ್ ಇರುತ್ತೆ, ನೆಕ್ಸ್ಟು ಮೆಕ್ಯಾನಿಕಲ್ ಬ್ರಾಂಚ್ ಇರುತ್ತೆ, ಎಲೆಕ್ಟ್ರಾನಿಕ್ಸ್ ಇರುತ್ತೆ, ಕೆಮಿಕಲ್ ಇರುತ್ತೆ, ಮತ್ತು ಕಂಪ್ಯೂಟರ್ಸ್ ಇರುತ್ತೆ, ಮತ್ತು ಆಟೋಮೊಬೈಲ್. ಇಷ್ಟು ವಿಷಯಗಳನ್ನು ನೀವು ಪಾಲಿಟೆಕ್ನಿಕಲ್ಲಿ ಅಥವಾ ಡಿಪ್ಲೊಮಾದಲ್ಲಿ ಅಧ್ಯಯನ ಮಾಡ್ಬೋದು. ಯಾವ ಸಬ್ಜೆಕ್ಟ್ನಾದರೂ ಕೂಡ ನೀವು ಅದನ್ನು ಚೂಸ್ ಮಾಡ್ಕೋಬೋದು. ಡಿಪ್ಲೊಮಾನ ನೀವು 3 ವರ್ಷ ಕಂಪ್ಲೀಟ್ ಮಾಡ್ತಿದ್ದ ಹಾಗೆ ಒಂದು ವೇಳೆ ನೀವು ಯಾವುದೋ ಒಂದು ಕಾರಣಕ್ಕೋಸ್ಕರ ಇಂಜಿನಿಯರಿಂಗ್ ಸೇರೋಕ್ಕಾಗಲಿಲ್ಲ, ಯಾವುದೋ ಒಂದು ಮೆರಿಟ್ ಕಮ್ಮಿ ಆಯಿತು ಅಥವಾ ಯಾವುದೋ ಒಂದು ಫೈನಾನ್ಸ್ ಸಮಸ್ಯೆ ಬಂತು ಅಂತ ತಿಳ್ಕೊಳ್ಳಿ, 3 ವರ್ಷ ಡಿಪ್ಲೊಮಾ ಮಾಡ್ತಿದ್ದಂಗೆ ನೀವು ಲ್ಯಾಟ್ರಲ್ ಎಂಟ್ರಿ ಅಂತ ಕೊಡ್ತಾರೆ. ಸೊ ಅಲ್ಲಿ ಒಂದು ಕಾಮನ್ ಒಂದು CET ಎಕ್ಸಾಮ್ ಹೆಂಗೆ ಬರೀತಿರಲ್ಲ ಆ ಥರ ಬರೆದ್ರೆ ಡೈರೆಕ್ಟಾಗಿ 2ನೇ ವರ್ಷದ BEಗೆ ನೀವು ಎಂಟ್ರಿ ಪಡ್ಕೋಬೋದು. ಮತ್ತು ಮ್ಯಾಥಮೆಟಿಕ್ಸ್ ಎಲ್ಲ ಚೆನ್ನಾಗಿ ಥರೋ ಆಗಿರೋದ್ರಿಂದ ನೀವು ಇಂಜಿನಿಯರಿಂಗ್ ಮಾಡೋದಕ್ಕೆ ತುಂಬ ಅನುಕೂಲ ಆಗುತ್ತೆ. PUC ಮೇಲೂ ಕೂಡ ನೀವು ಇಂಜಿನಿಯರಿಂಗ್ ಹೋಗ್ಬೋದು, ಡಿಪ್ಲೊಮಾ ಮೇಲೂ ಕೂಡ ಇಂಜಿನಿಯರಿಂಗ್ ಹೋಗ್ಬೋದು. ಡಿಪ್ಲೊಮಾ ಮೇಲೆ ನೀವು ಇಂಜಿನಿಯರಿಂಗ್ ಹೋದರೆ 1 ವರ್ಷ ಕಡಿಮೆ ಆಗುತ್ತೆ, ಡೈರೆಕ್ಟಾಗಿ 2ನೇ ವರ್ಷದ BEಗೆ ನೀವು ಎಂಟ್ರಿ ಆಗ್ತೀರಿ. ಇನ್ನು ITI, ಇಲ್ಲಪ್ಪ ನಮಗೆ ಡಿಪ್ಲೊಮಾ ಎಲ್ಲ ಕಷ್ಟ ಆಗುತ್ತೆ, ಮ್ಯಾಥ್ಸ್ ಬರುತ್ತೆ, ಪ್ರಾಕ್ಟಿಕಲ್ ಬರುತ್ತೆ, ಮತ್ತು ಸೈನ್ಸ್ ಎಲ್ಲ ಬರುತ್ತೆ, ನಾವು ಆ ಮಟ್ಟಿಗೆ ಓದೋದಕ್ಕೆ ನಾವು ಸಿದ್ಧ ಇಲ್ಲ, ಏನೋ ಜೀವನೋಪಾಯಕ್ಕೆ ಒಂದು ಸಣ್ಣ ಒಂದು ಎಜುಕೇಷನ್ ಪಡ್ಕೊಂಡು ನಾವು ದುಡಿಮೆಗೆ ಹೆಚ್ಚು ಗಮನವನ್ನು ಕೊಡಬೇಕು ಅನ್ನೋ ಮಕ್ಕಳು ನೀವು ITIಯನ್ನು ಆಯ್ಕೆ ಮಾಡ್ಕೋಬೋದು. ITIಯಲ್ಲಿ ಅದೊಂದು ಟ್ರೈನಿಂಗ್ ಪೀರಿಯಡ್ ಥರ ಇರುತ್ತೆ, ಕೇವಲ 2 ವರ್ಷಗಳಲ್ಲಿ ಆ ಒಂದು ಟ್ರೈನಿಂಗ್ ಪೀರಿಯಡು ಮುಗಿದೋಗುತ್ತೆ. ಅಲ್ಲೂ ಕೂಡ ನಿಮಗೆ ಬೇಕಾದಂತಹ ಆಪ್ಷನನ್ನು ಆಯ್ಕೆ ಮಾಡ್ಕೋಬೋದು. ಅಲ್ಲೂ ಕೂಡ ಎಲೆಕ್ಟ್ರಿಕಲ್ ಇರುತ್ತೆ, ಪ್ಲಂಬರ್. ಒಂದು ವೇಳೆ ನೀವು ITIನ ಕಂಪ್ಲೀಟ್ ಮಾಡಿಕೊಂಡ್ರೆ ಒಬ್ಬ ಒಳ್ಳೆ ಎಲೆಕ್ಟ್ರಿಷಿಯನ್
ಎಲೆಕ್ಟ್ರಿಷಿಯನ್ ಆಗ್ಬೋದು, ಅಥವಾ ಒಬ್ಬ ಒಳ್ಳೆ ಪ್ಲಂಬರ್ ಕೆಲಸ ಮಾಡ್ತಕ್ಕಂಥವ್ರು ಆಗ್ಬೋದು, ಅಥವಾ ಒಬ್ಬ ಒಳ್ಳೆ ಮೆಕ್ಯಾನಿಕಲ್ ಆಗ್ಬೋದು, ಅಥವಾ ಅದನ್ನು ಹೊರತುಪಡಿಸಲು ಕೂಡ ನೀವು ಯಾವುದನ್ನ ಐ ಟಿ ಐ ಕಾಲೇಜ್ಗೆ ಅಲ್ಲಿ ಹೋಗಿ ಕೇಳಿದ್ರೆ ಇನ್ನು ಹಲವಾರು ಕೋರ್ಸ್ಗಳು ನಿಮಗೆ ಸಿಗ್ತವೆ. ಸೊ ಅದನ್ನು ಕೂಡ 2 ವರ್ಷ ಅಧ್ಯಯನ ಮಾಡಿಕೊಂಡು ನೀವು ನಿಮ್ಮ ಕೆರಿಯರನ್ನು ಮುಂದುವರ್ಸ್ಕೊಂಡು ಹೋಗ್ಬೋದು. ಸೊ ಇದನ್ನೆಲ್ಲ ಹೊರತುಪಡಿಸಿ ಇವು ಸ್ವಲ್ಪ ಏನೋ ಮ್ಯಾಥ್ಸ್ ಮತ್ತು ಫಿಸಿಕ್ಸ್ಗೆ ಸಂಬಂಧಪಟ್ಟಂಥ ಅಥವಾ ಕೆಮಿಸ್ಟ್ರಿಗೆ ಸಂಬಂಧಪಟ್ಟಂಥ ಸಬ್ಜೆಕ್ಟ್ಗಳಾದರೆ ಇದಕ್ಕಿಂತ ಹೆಚ್ಚು ನನಗೆ ಬಯಾಲಜಿನಲ್ಲಿ ಅಥವಾ ಜೀವಶಾಸ್ತ್ರದಲ್ಲಿ ಆಸಕ್ತಿ ಇದೆ ಅಂತಂದರೆ, ಈಗ ನಾನು ಸೆಕೆಂಡ್ PUC ಎಕ್ಸಾಮ್ ಬರೆದು ಮತ್ತು ನೀಟೆಲ್ಲ, ಯಾಕೆಂದರೆ ನೀಟ್ ಅಂದರೆ ಆಲ್ ಇಂಡಿಯಾ ಲೆವೆಲಲ್ಲಿ ನಡೀತಕ್ಕಂಥ ಒಂದು ಕಾಂಪಿಟೇಟಿವ್ ಎಕ್ಸಾಮ್, ಆ ಮಟ್ಟಕ್ಕೆ ಓದೋದಕ್ಕೆ ನನಗೆ ತುಂಬ ಕಷ್ಟ ಆಗುತ್ತೆ. ನೀಟೆಲ್ಲ ನಾನು ಓದ್ಕೊಳ್ಳೋಕ್ಕೆ ರೆಡಿ ಆಗಲ್ಲ. ನಾನು ಈಸಿಯಾಗಿ ಯಾವುದಾದ್ರು ಒಂದು ಮೆಡಿಕಲ್ ಫೀಲ್ಡ್ಗೆ ನಾನು ಬರಬೇಕು, ನನ್ನ ಕೆರಿಯರ್ನ ರೂಪಿಸ್ಕೋಬೇಕು ಅಂತಂದರೆ ಇಲ್ಲಿ ಪ್ಯಾರಾಮೆಡಿಕಲ್ ಕೋರ್ಸಸ್ ಅಂತ ಇರುತ್ತೆ. ಪ್ಯಾರಾಮೆಡಿಕಲ್ ಕೋರ್ಸಸ್ನಲ್ಲಿ ಇಲ್ಲಿ ನೀವು ಅದನ್ನು ಅಧ್ಯಯನ ಮಾಡಿದ್ದೇ ಆದರೆ ಅದೇ ನರ್ಸಿಂಗ್ ಅಂತ ಹೇಳ್ತೀವಲ್ಲ, ಅದನ್ನು ಪ್ಯಾರಾಮೆಡಿಕಲ್ ಅಂತ ಹೇಳ್ತೀವಿ. ಮೊನ್ನೆ ಇಲ್ಲಿ ನಮ್ಮ ಶಾಲೆಗೆ ಒಂದಷ್ಟು ಜನ ಬಂದಿದ್ದರು ನೋಡಿ, ಸರ್ವೆ ಮಾಡೋದಕ್ಕೋಸ್ಕರ ಅವರು ಬಂದಿದ್ದು, ಅವರೆಲ್ಲ ಪ್ಯಾರಾಮೆಡಿಕಲ್ ಸ್ಟೂಡೆಂಟ್ಸ್. ಸೊ ಅಲ್ಲಿ ಡಯಾಲಿಸಿಸ್ ಮಾಡ್ತಕ್ಕಂಥ ಒಂದು ಅವಕಾಶ ನಿಮಗೆ ಸಿಗುತ್ತೆ. ಆಮೇಲೆ ಟೆಕ್ನಾಲಜಿಯನ್ನೇ ಬಳಕೆ ಮಾಡಿಕೊಂಡು ಆಸ್ಪತ್ರೆಗಳಲ್ಲಿ ಕೆಲಸ ಮಾಡ್ಬೋದು, ಆಪ್ಥಾಲ್ಮಿಕ್ ಇವುಗಳನ್ನು ಕೆಲಸ ಮಾಡ್ಬೋದು. ಆಪ್ಥಾಲ್ಮಿಕ್ ಟೆಕ್ನಾಲಜಿಯನ್ನೇ ಬಳಕೆ ಮಾಡಿಕೊಂಡು ನೀವು ಪ್ಯಾರಾಮೆಡಿಕಲ್ ಕೋರ್ಸಸ್ಸನ್ನು ಪೂರ್ತಿ ಮಾಡ್ಕೋಬೋದು. ಇದು ಕೂಡ ಬಯಾಲಜಿನಲ್ಲಿ ಆಸಕ್ತಿ ಇರ್ತಕ್ಕಂಥವ್ರು ಮೆಡಿಕಲ್ ಫೀಲ್ಡ್ಗೆ ಬಂದು ನಾನೇನಾದರೂ ಸೋಷಿಯಲ್ ಸರ್ವಿಸ್ ಮಾಡಬೇಕು, ಈಗ ನೋಡಿರ್ಬೋದು ಇಲ್ಲಿ ಆಶಾ ಕಾರ್ಯಕರ್ತರು ಮತ್ತು ಇವರೆಲ್ಲ ಹೇಗೆ ಬಂದು ಮನೆಗೆ ಬಂದು ಮಾತ್ರೆಗಳನ್ನು ಮೆಡಿಸನ್ನ ಕೊಡ್ತಾರಲ್ಲ, ಅಂದರೆ ಸೋಷಿಯಲ್ ಸರ್ವಿಸ್ ಇಟ್ಕೊಂಡು ಮಾಡ್ತಕ್ಕಂಥವ್ರು, ಬಯಾಲಜಿನಲ್ಲಿ ಆಸಕ್ತಿ ಇರ್ತಕ್ಕಂಥವ್ರಿಗೆ ಈ ಒಂದು ಕೋರ್ಸು ತುಂಬ ಅನುಕೂಲ ಆಗುತ್ತೆ. ಇದಕ್ಕೂ ಕೂಡ ನೀವು ಗಮನವನ್ನು ಕೊಡ್ಬೋದು. ಇದು ಯಾವುದು ಬೇಡ, ನನಗೆ ಫಿಸಿಕ್ಸು ಬೇಡ, ಕೆಮಿಸ್ಟ್ರಿನೂ ಬೇಡ, ಮ್ಯಾಥಮೆಟಿಕ್ಸು ಬೇಡ, ಬಯಾಲಜಿನೂ ಬೇಡ, ಡಿಪ್ಲೊಮನೂ ಬೇಡ, ITಯೂ ಬೇಡ, ನಾನು ತುಂಬ ಸುಲಭವಾಗಿ ಯಾವುದಾದ್ರು ಈಸಿ ಗೋಯಿಂಗ್ ಸಬ್ಜೆಕ್ಟ್ಗಳನ್ನ ತಗೊಂಡು ಅದರಲ್ಲಿ 1-2 ವರ್ಷ ನಾನು ಥರೋ ಆಗಿ ನಾನು ಓನ್ ಬಿಸ್ನೆಸ್ ಮಾಡ್ತೀನಿ ಅಥವಾ ಯಾವುದಾರ ಒಂದು ಕೆಲಸಕ್ಕೆ ನಾನು ಸೇರ್ಕೊಳ್ತೀನಿ ಅಂತಂದರೆ ಅದಕ್ಕೂ ಕೂಡ ಅವಕಾಶ ಇರುತ್ತೆ. ಸೊ ಇದನ್ನು ಶಾರ್ಟ್ ಟೀಮ್ ಕೋರ್ಸಸ್ ಅಂತ ಹೇಳ್ತೀವಿ. ತುಂಬ ಕಡಿಮೆ ಕಾಲಾವಧಿನಲ್ಲಿ ಈ ಕೋರ್ಸಸ್ಗಳನ್ನ ಕಲ್ತ್ಕೊಂಡು ನೀವು ಸ್ವಂತವಾಗಿ ಬಿಸ್ನೆಸ್ಸನ್ನು ಕೂಡ ಮಾಡ್ಬೋದು. ಅದರಲ್ಲಿ ಟ್ಯಾಲಿ ಅಂತ ಬರುತ್ತೆ, ಗ್ರಾಫಿಕ್ಸು, ಈಗೆಲ್ಲ ನಿಮಗೆ ಗೊತ್ತಿರೋ ಹಾಗೆ ಟೆಕ್ನಾಲಜಿ ತುಂಬ ಮುಂದುವರೆದಿರೋದ್ರಿಂದ ಒಂದು DTP ಸೆಂಟರ್ ಇಟ್ಕೊಂಡ್ರೆ ಎಷ್ಟೆಲ್ಲ ಅರ್ನ್ ಮಾಡ್ಬೋದು ಅಂತ ನಿಮಗೆ ಗೊತ್ತಿದೆ. ಒಂದು ಜೆರಾಕ್ಸ್ಗೆ ಅಷ್ಟೊಂದು ಇವಾಗ ಏನೋ ಬೆಲೆ ಜಾಸ್ತಿ ಇರೋದ್ರಿಂದ ನೀವು ಇದನ್ನು ಕೂಡ ಆಯ್ಕೆ ಮಾಡ್ಕೋಬೋದು. DTP ಸೆಂಟರ್ ಇಟ್ಕೋಬೋದು, ಆಮೇಲೆ ವೆಬ್ ಡಿಸೈನಿಂಗ್ ಮಾಡ್ಬೋದು, ಆಮೇಲೆ ಡಿಜಿಟಲ್ಲು, ಮಾರ್ಕೆಟಿಂಗು. ಸೊ ಇವೆಲ್ಲವೂ ಕೂಡ ಶಾರ್ಟ್ ಟೈಮ್ ಕೋರ್ಸಸ್ಸಲ್ಲಿ ಬರುತ್ತೆ. ತುಂಬ ಕಡಿಮೆ ಅವಧಿನಲ್ಲಿ ಆಸಕ್ತಿ ಇರ್ತಕ್ಕಂಥ ಮಕ್ಕಳು ಇಂಜಿನಿಯರಿಂಗು ಬೇಡ, ಮೆಡಿಕಲ್ಲು ಬೇಡ, ಪ್ಯಾರಾಮೆಡಿಕಲ್ಲು ಬೇಡ, ಡಿಪ್ಲೊಮನೂ ಬೇಡ, ITIಯೂ ಬೇಡ, ತುಂಬ ಕಡಿಮೆ ಅವಧಿನಲ್ಲಿ ನಾನು ಕಲ್ತ್ಕೊಂಡು ಓನ್ ಬಿಸ್ನೆಸ್ಸನ್ನು ಮಾಡ್ತೀನಿ ಅಥವಾ ಕೆಲಸಕ್ಕೆ ಸೇರ್ಕೊಳ್ತೀನಿ ಅನ್ನೋರಿಗೆ ಈ ಒಂದು ಕೋರ್ಸು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಇಷ್ಟು ವಿಪುಲವಾಗಿರ್ತಕ್ಕಂಥ ಅವಕಾಶ ಇದೆ ಮಕ್ಕಳೇ. ಸೊ ಹಾಗಾಗಿ ನೀವು ಈಗಿನಿಂದಲೇ ಕೂಡ, ಇನ್ನು ನೀವು 9ನೇ ಕ್ಲಾಸಲ್ಲಿ ಓದ್ತಿದ್ರು ಕೂಡ ಮುಂದಿನ ವರ್ಷದಷ್ಟಿಗೆ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಅಷ್ಟೇ ಒಂದು ಗೋಲ್ ಇರಬೇಕು, ಹೌದಾನೆ, ಒಂದು ಗುರಿ ಇರಬೇಕು. ಮುಂದೆ ನಾನು ಏನಾಗಬೇಕು, ಯಾವಾಗಲೂ ಏನು ಡಾಕ್ಟರ್ ಆಗಬೇಕು, ಇಂಜಿನಿಯರೇ ಆಗಬೇಕು ಅಂತ ಏನಿಲ್ಲ. ನೀವು ಜೀವನದಲ್ಲಿ ಏನಾಗಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀರಲ್ಲ, ಅದನ್ನು ಈಗಲಿಂದಲೇ ನೀವು ಬೆಳೆಸ್ಕೋಬೇಕು. ಮತ್ತು ಅದ್ರ ಬಗ್ಗೆ ನೀವು ನಿರಂತರವಾಗಿ ಶ್ರಮ ಪಟ್ಟಿದ್ದೇ ಆದರೆ ನೀವೇನು ಕನಸು ಕಾಣ್ತೀರಲ್ಲ ಅದು ಖಂಡಿತ ನನಸಾಗುತ್ತೆ. ಇವತ್ತಿನ ದಿನ ಎಜುಕೇಷನ್ ಫೀಲ್ಡ್ನಲ್ಲಿ ಇಷ್ಟೆಲ್ಲ ಅವಕಾಶಗಳಿರೋದ್ರಿಂದ ಇದರಲ್ಲಿರ್ತಕ್ಕಂಥ ಯಾವುದಾದ್ರೂ ಒಂದು ಕೋರ್ಸನ್ನು ಆಯ್ಕೆ ಮಾಡಿಕೊಂಡು ನೀವು ಚೆನ್ನಾಗಿ ಅಧ್ಯಯನ ಮಾಡಿದ್ದೇ ಆದರೆ ನಿಜವಾಗಿಯೂ ಕೂಡ ನೀವು ನಿಮ್ಮ ಕಾಲ ಮೇಲೆ ನಿಂತ್ಕೋಬೋದು ಮತ್ತು ಯಾವುದಾದ್ರೂ ಒಂದು ಕೆಲಸ ಖಂಡಿತವಾಗಿಯೂ ಕೂಡ ಸಿಗುತ್ತೆ. ಈ ಒಂದು ನಿಟ್ಟಿನಲ್ಲಿ ನೀವೆಲ್ಲ ಕೂಡ ನಿರಂತರವಾಗಿ ಪ್ರಯತ್ನವನ್ನು ಮಾಡ್ತೀರಾ ಅನ್ನೋ ಮಾತನ್ನು ಹೇಳ್ತಾ ಈ ಒಂದು STEM ಕ್ಲಬ್ ಆ್ಯಕ್ಟಿವಿಟಿನಲ್ಲಿ ಇದಕ್ಕೆ ಪೂರಕವಾಗಿ ನಿಂತಹ ಸುಮಾ ಮೇಡಮ್ರವರಿಗೂ ಹಾಗೂ ಯೋಗೇಶ್ ಸರ್ ಅವರಿಗೂ ಕೂಡ ನಾನು ನಮ್ಮ ಶಾಲೆಯ ಪರವಾಗಿ ಕೃತಜ್ಞತೆಗಳನ್ನು ಹೇಳೋದಕ್ಕೆ ಅರ್ಪಿಸ್ತೇನೆ.